ಬನ್ನಿ ಸಾಹೇಬ್ರೆ, ನಮಗೂ 2000 ಕೊಡಿ, ನಾನು ಬದುಕುತ್ತೇನೆ. ಕಾಲೇಜ್ ಫೀಸ್ಗೂ ಕಷ್ಟ ಆಗ್ತಿದೆ, ಗೃಹಲಕ್ಷ್ಮಿ ಕೊಡಿ. ಫ್ರೀ ಬಸ್ ಓಕೆ, 2000 ಕೊಡಿ. ಮುಗ್ಧ ಹುಡುಗನ ಮಾತು ವೈರಲ್. ಕರ್ನಾಟಕದಲ್ಲಿ ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕಲ್ಪಿಸುವ ಶಕ್ತಿ ಯೋಜನೆ ಹಾಗೆ ಅರ್ಹ ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2000 ರೂಪಾಯಿಯನ್ನ ನೀಡುವಂತಹ ಗೃಹಲಕ್ಷ್ಮಿ ಯೋಜನೆಗಳ ಪ್ರಭಾವ ಬಡ ಕುಟುಂಬಗಳ ಮೇಲೆ ಬೀರಿದೆ. ಇದೇ ಹೊತ್ತಿನಲ್ಲಿ ಈ ಯೋಜನೆಯ ಲಾಭವನ್ನ ತಮಗೂ ಸಹ ಕೊಡಬೇಕು ಅಂತ ಒಬ್ಬ ಪುಟ್ಟ ಬಾಲಕ ನೀಡಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಇನ್ನು ಬಾಲಕ ತನ್ನ ಮುಗ್ಧ ಮಾತಿನಲ್ಲಿ ಹೇಳಿದಂತಹ ಮಾತುಗಳು ಇದು. ಬಸ್ ಪ್ರಯಾಣದ ಸಮಸ್ಯೆಯನ್ನ ಆತ ಹೇಳಿದ್ದಾನೆ. ಸಾರಿಗೆ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಇರೋದ್ರಿಂದ ಯಾವಾಗಲೂ ಜನ ಜಂಗುಳಿ ಇರುತ್ತೆ. ವಿದ್ಯಾರ್ಥಿಗಳಾದ ನಮಗೆ ಬಸ್ಸಿನಲ್ಲಿ ಹತ್ತೋದಕ್ಕೆ ಕೂಡ ಜಾಗ ಸಿಗ್ತಾ ಇಲ್ಲ. ಆದ್ರಿಂದ ಹೆಚ್ಚುವರಿ ಬಸ್ಗಳನ್ನು ಓಡಿಸಬೇಕು ಅಂತ ಆತ ಮನವಿ ಮಾಡಿದ್ದಾನೆ. ಇನ್ನು ಸಿದ್ದರಾಮಯ್ಯನವರು ಮಹಿಳೆಯರಿಗೆ ಬಸ್ ಉಚಿತ ಮಾಡಿದ್ದಾರೆ. ಈಗ ಡಿಕೆಶಿ ಅವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಿದ್ದಾನೆ. ನಾಯಕರ ನಿರ್ಧಾರಗಳನ್ನ ಆ ಹುಡುಗ ಶ್ಲಾಘಿಸಿದ್ದಾನೆ. ಆರ್ಥಿಕ ನೆರವಿಗಾಗಿ ಕೂಡ ಆತ ಮನವಿ ಮಾಡಿದ್ದಾನೆ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗೆ 2000 ರೂಪಾಯಿ ಸಿಗುವಂತೆ ನಮಗೂ ಅದೇ ರೀತಿ ಹಣವನ್ನ ಕೊಟ್ಟರೆ ನಾವು ಬದುಕ್ತೇವೆ ಅಂತ ಬಾಲಕ ಮನವಿ ಮಾಡಿಕೊಂಡಿದ್ದಾನೆ. ನಾವು ಬಡವರಾಗಿದ್ದು ಆ ಹಣವನ್ನ ತನ್ನ ಕಾಲೇಜು ಫೀಸು ಹಾಗೆ ದಿನನಿತ್ಯದ ಖರ್ಚುಗಳಿಗೆ ಬಳಸಿಕೊಳ್ಳೋದಾಗಿ ತಿಳಿಸಿದ್ದಾನೆ. ನಾವು ಚೆನ್ನಾಗಿ ಓದಿದ್ರೆ ಮುಂದೆ ನನ್ನ ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಅನ್ನುವಂತಹ ಮೂಲಕ ಆತ ತನ್ನ ಜವಾಬ್ದಾರಿಯುತ ಚಿಂತನೆಯನ್ನ ಕೂಡ ಹೇಳ್ಕೊಂಡಿದ್ದಾನೆ. ಈ ಬಾಲಕನ ವಿಡಿಯೋವನ್ನ ಕಂಡಂತಹ ನೆಟ್ಟಿಗರು ಮಗುವಿನ ಮಾತು ಎಂತಹ ಕಠೋರ ವಾಸ್ತವವನ್ನ ತೆರೆದಿಟ್ಟಿದೆ. ಈ ರೀತಿಯಾಗಿ ಕಾಮೆಂಟ್ ಕೂಡ ಮಾಡ್ತಿದ್ದಾರೆ. ಒಂದು ಕಡೆ ಯೋಜನೆಗಳ ಸೌಲಭ್ಯವನ್ನ ಬಾಲಕ ಒಪ್ಕೊಂಡಿದ್ರೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಎದುರಿಸ್ತಾ ಇರುವಂತಹ ಬಸ್ ಪ್ರಯಾಣದ ಸಮಸ್ಯೆ ಹಾಗೆ ಆರ್ಥಿಕ ಸಂಕಷ್ಟವನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ. ಈ ಪುಟ್ಟ ಬಾಲಕನ ಈ ಮನವಿ ಸರ್ಕಾರಕ್ಕೆ ತಲುಪುತ್ತಾ ಅಥವಾ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲದ ಹೊರೆಯನ್ನ ಕಡಿಮೆ ಮಾಡೋದಕ್ಕೆ ಸರ್ಕಾರ ಏನಾದರೂ ಕ್ರಮವನ್ನ ಕೈಗೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.